ಕಳೆದ ಒಂದು ವಾರದಿಂದನೂ ಕೂಡ ಕರ್ನಾಟಕದ ದಲಿತರ ವಾಲ್ಮೀಕಿ ನಿಗಮದ 187 ಕೋಟಿ ಹಣವನ್ನು ಖಜಾನೆಯಿಂದ ಲೂಟಿ ಮಾಡಿ ಅದನ್ನು ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಗೆ, ಕರ್ನಾಟಕ ಮತ್ತು ತೆಲಂಗಾಣ ಚುನಾವಣೆಗೆ ಬಳಸಿರುವಂಥದ್ದು ಜಗಜ್ಜಾಹಿರಾತ ವಿತ್ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಮೊನ್ನೆನೂ ಕೂಡ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ. ಅದ್ರ ಬಗ್ಗೆ ಇಷ್ಟಿದ್ರೂ ಕೂಡ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹೊರತು ಕಾಂಗ್ರೆಸ್ ಅವರು ನಮ್ಮ ಪ್ರತಿಭಟನೆಗೆ ಹೆದರಿ ಅವರು ಪ್ರತಿಭಟನೆಗೆ ರೂಲಿಂಗ್ ಪಾರ್ಟಿ ಆದಂಥವ್ರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಜನನೇ ತೀರ್ಮಾನ ಮಾಡ್ತಾಯಿದ್ರು, ಇದು ಸತ್ಯ ಇಲ್ಲಪ್ಪ ಅಂತೇಳಿ. ಜನ ಯಾವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವ್ರಿಗೆ ಸೇರಬೇಕಾಗಿದ್ದಂಥ ಹಣ ಲೂಟಿಯಾಗಿದೆ, ಜನ ಧ್ವನಿ ಎತ್ತಕ್ಕೆ ಶುರುವಾದರು. ಇಡೀ ರಾಜ್ಯದಲ್ಲಿ ನಮ್ಮ BJP ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವಾರದಿಂದ ಹಗಲು ರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 9:00ವರೆಗೆ ಫ್ರೀಡಮ್ ಪಾರ್ಕಿಂದ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ BJP ಕಾರ್ಯಕರ್ತರು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಈಗಾಗಲೇ ನಿನ್ನೆ ಗೌರವಾನ್ವಿತ ಕುಮಾರಸ್ವಾಮಿಯವರು, ನಮ್ಮ ಕೇಂದ್ರದ NDA ಸಚಿವರು ಮತ್ತು JDSನ ರಾಜ್ಯದ ಅಧ್ಯಕ್ಷರು, ಅವ್ರ ಜೊತೆನೂ ಸುದೀರ್ಘವಾದಂಥ ಮಾತುಕತೆ ಆಯಿತು. ಅವರು ಇಲ್ಲ ಬ್ರದರ್, ಇದನ್ನು ಕಂಟಿನ್ಯೂ ಮಾಡಿ, ಒಂದು ಪೀಕಿಗೆ ಹೋಗಿದೆ, ಇದು ಜನಕ್ಕೆ ರೀಚ್ ಆಗಿದೆ, ಇದನ್ನು ಕಂಟಿನ್ಯೂ ಮಾಡಿ, ನಮ್ಮ ಪಾರ್ಟಿಯವ್ರಿಗೂ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ತಪ್ಪುಗಳನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಂಗೆಟ್ಟಿರುವ ಕಾಂಗ್ರೆಸ್ ಸರ್ಕಾರ ಒಂದರಿಂದ ಒಂದು ಮತ್ತೊಂದು ತಪ್ಪುಗಳನ್ನು ಮಾಡ್ತಾನೇ ಇವೆ. ತೆರಿಗೆದಾರರ ಹಣ ಸದ್ಬಳಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಪರಿಶಿಷ್ಟರ ಕಲ್ಯಾಣ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ಹೋರಾಟದ್ದು. ಮತ್ತು ನಮಗೆ ಸಾರ್ವಜನಿಕ ಹೊಣೆಗಾರಿಕೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಉಳಿವಿಗಾಗಿ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ನಿಷ್ಠೆ ಯಾರ ಪರ? ಪರಿಶಿಷ್ಟ ಹಿತಾಸಕ್ತಿಗಳ ಪರವೋ, ಸಂವಿಧಾನದ ಆಶಯಗಳ ಪರವೋ, ತೆರಿಗೆದಾರರ ಹಣದ ಸದ್ಬಳಕೆ ಪರವಾಗೋ, ಅಥವಾ ಲೂಟಿ ಮಾಡಿರುವಂಥ ನಾಗೇಂದ್ರನ ಪರವಾಗೋ ತೀರ್ಮಾನ ಮಾಡಿ. ನೀವು 34ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ, ಅದು ಎಲ್ಲ ಕೇಸ್ಗಳು ಲೂಟಿದೆ, ಹೋರಾಟದ್ದಲ್ಲ, ಯಾವುದೋ ಕಾಂಗ್ರೆಸ್ ಪಾರ್ಟಿ ಹೋರಾಟದ್ದಲ್ಲ ಇದು. ಅವರು ಬೇರೆ ಬೇರೆ ದಿಕ್ಕುಗಳಲ್ಲಿ ಮಾತಾಡ್ತಾರೆ, ಬೇರೆ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ ಅಂತ. ಅವರು ಪಾರ್ಟಿಗೋಸ್ಕರ ಹೋರಾಟ ಮಾಡಿರ್ತಾರೆ. ಇದು ಎಲ್ಲ ಕೇಸುಗಳು ಕೂಡ ಇಲ್ಲಿ ಎಲ್ಲ ಕಳ್ತನ ಮಾಡಿರೋದೆ, ಎಲ್ಲ ಲೂಟಿ ಮಾಡಿರೋದೆ. ಮೈನಿಂಗಿಂದ ಹಿಡಿದು ವಾಲ್ಮೀಕಿ ನಿಗಮದ ಹಗರಣಗಳು ಎಲ್ಲನೂ ಕೂಡ ಇಲ್ಲಿದೆ. ಇಷ್ಟು ಕೇಸನ್ನು ನಾನು ನೆನ್ನೆನೇ ನಿಮಗೆ ನಾನು ಕೊಟ್ಟಿದ್ದೀನಿ. ಇಷ್ಟು ಕೇಸ್ ವಿತ್ ಕೇಸ್ ನಂಬರು ಡೇಟು ಐತೆ. 34, 31 ಪ್ಲಸ್ ಈ ಕಡೆ ಮೈನಿಂಗ್ 35 ಒಟ್ಟು ಕಾಪಿ ಕೊಡ್ತೀನಿ ನಿಮಗೆ. 35 ಕೇಸ್ ಇದೆ.